ಮಾಗಡಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೂಜಾರಿ ಪಾಳ್ಯಕ್ಕೆ ಕೃಷ್ಣಮೂರ್ತಿ ಸುದ್ದಿಗೋಷ್ಠಿ. ಏನು ನಮ್ಮ ರಾಜ್ಯಕ್ಕೆ ಹೊಸದಾಗಿ ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದಲ್ಲದೆ ನಮ್ಮ ಜಿಲ್ಲೆಯವರು ಸುಪುತ್ರ, ನಮ್ಮ ಜಿಲ್ಲೆಯ ಸುಪುತ್ರರು ನಾವೆಲ್ಲ ಕೇಳ್ಕೊಳ್ತಾ ಇದ್ದೋ ಎಲ್ಲ ಒಂದು ಕಡೆ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಸಿಗಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ ಶ್ರಮ, ಅವರೇನು ಪಕ್ಷ ನಿಷ್ಠೆ ಅಂತ ಉಳಿಸ್ಕೊಂಡಿದ್ರು ಅವತ್ತಿಂದನೇ. ಯಾವುದೇ ಒಂದು ಕಷ್ಟಗಳು ಬಂದರೂ ಪಕ್ಷಕ್ಕೋಸ್ಕರನೇ ಅಷ್ಟೆಲ್ಲ ಓಡಾಡಿ ಮತ್ತು 23 ಚುನಾವಣೆಯಲ್ಲಿ ಸಂಘಟನೆಯನ್ನು ಮಾಡಿದಂಥವ್ರು. ಹಲವಾರು ಒತ್ತಡಗಳು ಬಂದರೂ, ಅನ್ಯ ಪಕ್ಷದಿಂದ ಒತ್ತಡಗಳು ಬಂದರೂ ಪಕ್ಷಕ್ಕೋಸ್ಕರ ಜೈಲಿಗೆ ಹೋದರೂ ಸಹ ಅವರು ಯಾವುದೋ ದ್ವಂದ್ವ ನಿಲುವನ್ನು ತಗೊಳ್ಳಿಲ್ಲ. ನಾನು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ಸು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅವರ ಮನೆತನದ ಪಕ್ಷದಲ್ಲಿ ನಾನು ಇದ್ದೀನಿ ಅಂದ್ಕೊಂಡು ಅವತ್ತಿನ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದಿಟ್ಟಿನ ಹೋರಾಟ ಮಾಡಿದ್ದಕ್ಕೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಹ ಸೌಮ್ಯತೆಯಿಂದ ಒಂದು ಒಳ್ಳೆತನದಲ್ಲಿ ಅವ್ರಿಗೂ ಸಹ ಒಂದು ಅಧಿಕಾರವನ್ನು ತ್ಯಾಗ ಮಾಡಿಕೊಟ್ರು. ಅವ್ರಿಗೂ ಸಹ ಇದನ್ನು ಸಲ್ಲಿಸ್ತೀವಿ. ಯಾಕೆಂದರೆ ಒಳ್ಳೆಯ ವಾತಾವರಣದಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಕನಸು, ನಮ್ಮೆಲ್ಲರ ಒಂದು ಏನು ಅಭಿಲಾಷೆ, ಒಂದು ಆಸೆ ಇತ್ತು, ಮುಖ್ಯಮಂತ್ರಿ ಆಗಬೇಕು ಶಿವಕುಮಾರ್ ಅವರು ಅಂತೇಳಿ. ಅದಕ್ಕೆ ಆಗಿದ್ದಾರೆ. ಹಾಗಾಗಿ ಒಳ್ಳೆಯ ಕೆಲಸಗಳಾಗ್ತವೆ ಅಂತೇಳಿ ನಾವೆಲ್ಲ ಒಂದು ಕಡೆ ಅವನ್ನ ಇಟ್ಕೊಂಡಿದ್ದೀವಿ. ಅದಲ್ಲದೆ ನಮ್ಮ ರಾಮನಗರ ಜಿಲ್ಲೆಯಲ್ಲದೆ, ಅದೇ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲದೇ ನಮ್ಮ ಮಾಗಡಿ ಕ್ಷೇತ್ರ ಬಾಲಣ್ಣವರ, ಯಾಕೆಂದರೆ ಬಾಲಣ್ಣವರೇ ಪ್ರಪ್ರಥಮವಾಗಿ ಕೆಲವರ ಕಡೆ 23 ಚುನಾವಣೆ ಆದಾಗಲೂ ಸಹ ಎಲ್ಲೋ ಒಂದು ಕಡೆ ನಮ್ಮ ನಾಯಕರು ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಇಲ್ಲ 136 ಸೀಟ್ಗಳು ಬರಲಿಕ್ಕೆ ಅವರು ಒಂದು ಪ್ರಮುಖ ಕಾರಣ ಅಂತೇಳಿ ಅವರೆಲ್ಲ ಒಂದು ಕಡೆ ದನಿ ಎತ್ತದಂಥವ್ರು. ದನಿ ಎತ್ತಿ ತದನಂತರ ಅಧಿಕಾರ ಸಿಗಲೇಬೇಕು, ಸಿದ್ದರಾಮಯ್ಯ ಆದಮೇಲೆ ಎರಡನೇ ಇವರು ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಬೇಕು ಅಂತ ನಿಟ್ಟಿನಲ್ಲಿ ಒಂದು ಧ್ವನಿ ಎತ್ತದಂಥ ಮೊದಲನಿಗರು ಬಾಲಣ್ಣವರು. ಹಾಗೆ ಅವರು ಒಂದು ಇದೆಲ್ಲ ಸಂಘಟನೆ ಆಗಿದೆ. ಈಗ ನಾವು ಎಲ್ಲ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸುರೇಶ್ ಅಣ್ಣವ್ರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ ಹೈಕಮಾಂಡ್ಗೆಲ್ಲ ನಾವು ಒತ್ತಡ ಮಾಡೋದು ಇಷ್ಟೇ. ದಯಮಾಡಿ 5 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಬೇರೆ ಬೇರೆ ಪಕ್ಷದಲ್ಲಿದ್ದು 5 ಬಾರಿ ಶಾಸಕರಾಗಿ ಆಗಿದ್ದಾರೆ. ಅವರ ತಲೆಮಾರಿನಲ್ಲಿ ಬಂದಂಥವ್ರು, ರಾಜಕೀಯಕ್ಕೆ ಅವ್ರ ತಲೆಮಾರಿನಲ್ಲಿ ಬಂದಂಥವ್ರು ಈಗೆಲ್ಲ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಗಾದಿಗೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಗಡಿ ತಾಲೂಕಿಗೆ ದಯಮಾಡಿ ಈ ಸಲ ಮಂತ್ರಿ ಸ್ಥಾನವನ್ನು ಭರವಸೆ ಇದೆ, ನಮಗೆ ಕೊಟ್ಟೆ ಕೊಡ್ತಾರೆ ಅಂತ ಭರವಸೆ ಇದೆ. ದಯಮಾಡಿ ಕೊಡಿ. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆಲ್ಲ ಒಂದು ಕಡೆ ಬಲ ಬರುತ್ತೆ ಅಂತ ಹೇಳಿ ನಾವು ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಮತ್ತು ನಾವು ನಮ್ಗೆ ಹೈಕಮಾಂಡು ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಸಾಹೇಬ್ರೆ ನಮ್ಮ ಹೈಕಮಾಂಡು. ಹಂಗಾಗಿ ಅವರಲ್ಲಿ ನಾವು ಭಿನ್ನಮತಗಳನ್ನು ಇಡ್ತಾಯಿದ್ವಿ. ಇತ್ತೀಚೆಗೆ ಕುಮಾರಸ್ವಾಮಿ ಮತ್ತು ಇವರೆಲ್ಲ ಬಿಡದಿ ಟೌನ್ಶಿಪ್ ಸರ್, ಈಗ 2006ರಲ್ಲಿ ಮುಖ್ಯಮಂತ್ರಿ 2006 ಮುಖ್ಯಮಂತ್ರಿ ಆದಾಗ ಅವ್ರು ಮಾಡಿದಂಥ ಒಂದು ಏನು ನೋಟಿಫಿಕೇಷನ್ ಇತ್ತು, ಅದರಲ್ಲೇ ಅವ್ರು ಮಾಡಿದಂಥ ಕೆಲಸ ಅದು ಕುಮಾರಸ್ವಾಮಿ. ಈಗ ಇಲ್ಲೇ ಸಲದ ಹೇಳ್ಬೋದು, ಇಲ್ಲೇ ಸಲದ ಹೇಳ್ಕೊಂಡು ಎಲ್ಲೋ ಒಂದು ಕಡೆ ನಾನಿಲ್ಲ, ಅದು ನಾನು ಮಾಡಿಲ್ಲ, ರೈತರಿಗೋಸ್ಕರ ಬಿಟ್ಟೆ ಅಂತ ಹೇಳ್ಬೋದು. ಮತ್ತು ಅವರು 2018ರಲ್ಲಿ ಒಂದು ಸಲ ಮುಖ್ಯಮಂತ್ರಿ ಆದಾಗೂ ಸಹ ಅವಾಗಾರು ಮಾಡ್ಬೋದಾಗಿತ್ತು, ಅವರು ಅದನ್ನು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಅವರು ಒಂದು ತುಂಬ ನಿಲುವನ್ನು ತಡ್ಕೊಂಡು ಬರ್ತಾಯಿದ್ದಾರೆ. ಹಾಗಾಗಿ ಸುಮ್ಮನೆ ಅದನ್ನು ಎಲ್ಲೋ ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ಬಂದುಬಿಡುತ್ತೆ, ಶಿವಕುಮಾರ್ ಅವ್ರಿಗೆ ಹೆಸರು ಬಂದುಬಿಡುತ್ತೆ, ಬಾಲಕೃಷ್ಣ ಅವ್ರಿಗೆ ಹೆಸರು ಬಂದುಬಿಟ್ಟೆ ಅಂತ ಎಲ್ಲೋ ಒಂದು ಕಡೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾಯಿದ್ದಾರೆ. ದಯಮಾಡಿ ಅದೆಲ್ಲ ಬಿಡಬೇಕು. ಅವ್ರಿಗೆ ರೈತರಿಗೆ ಅನ್ಯಾಯ ಆಗ್ತಾಯಿಲ್ಲ, ಇಲ್ಲ ಅಂತ ಹೇಳಿದ್ರೆ ರೈತರಿಗೆ ಅನ್ಯಾಯ ಆಗ್ತಾಯಿಲ್ಲ. ನಾನು ನೋಡ್ತಾ ಇದ್ವಿ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಯಾರೋ ಬೇರೆ ಬೇರೆಯವರೆಲ್ಲ ಹೋಗಿ ಸುಮಾರು ಜನ ಅಲ್ಲಿ ಮಾತಾಡ್ತಾರೆ. ಅಲ್ಲಿನ ಸ್ಥಳೀಯವಾಗಿ ರೈತರು ವಿರೋಧ ಮಾಡ್ತಾಯಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಅದೇ ಅಲ್ಲಿನ ಸ್ಥಳೀಯ ಸುಮಾರು ರೈತಾಪಿ ಜನಗಳು ಹೇಳೋಂಥ ಸಮಸ್ಯೆಗಳಿದೆಯಲ್ಲ, ಈಗಾಗಲೇ ಬಿಡದಿ ಭಾಗ ಮತ್ತು ಆರವಳ್ಳಿ ಭಾಗದಲ್ಲಿ ಇಂಡಸ್ಟ್ರಿಯಲ್ ಆಗಿದೆ, ಸುಮಾರು ಲೇಬರ್ ಸಿಗ್ತಾಯಿಲ್ಲ, ಎಲ್ಲ ಅಲ್ಲೋಗ್ತಾ ಇದ್ದಾರೆ, ಲೇಬರ್ ಸಿಗ್ತಾಯಿಲ್ಲ. ಮತ್ತು ಅಲ್ಲಿ ಹರಿಯುವಂತಹ ಇದು ನೀರು ಕೊಳಚೆಯಿಂದ ಕೂಡಿದೆ, ಏನು ಬೆಳೆಯೋಕ್ಕಾಗ್ತಾಯಿಲ್ಲ. ಹಲವಾರು ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ, ಅದನ್ನು ಸಹ ನೋಡಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಸರ್ಕಾರ ಏನು ಅವ್ರಿಗೆ ಅನ್ಯಾಯ ಮಾಡೋ ಮಟ್ಟದಲ್ಲಿಲ್ಲ. ಯಾಕೆಂದರೆ ಒಳ್ಳೆಯ ಒಂದು ದರವನ್ನು ನಿಗದಿ ಮಾಡಿ ಅದೊಂದು ಅಭಿವೃದ್ಧಿಪಡಿಸಿ ಒಂದು 2-3 ಅವಕಾಶಗಳನ್ನ ಕೊಟ್ಟಿದೆ. ಒಂದು ಪರ್ಚೇಸ್ ತಗೊಳ್ಳೋದಿರ್ಬೋದು, ಮತ್ತು 50-50 ಇರ್ಬೋದು, ಇನ್ನೊಂದು ಯಾವುದೋ 2-3 ಥರ ಅವಕಾಶಗಳನ್ನ ಕೊಟ್ಟಿದೆ. ಹಂಗಾಗಿ ರೈತರಿಗೆ ಏನು ಅನ್ಯಾಯ ಮಾಡ್ತಾಯಿಲ್ಲ ಅನ್ನೋ ನನ್ನ ಭಾವನೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಬೆಳೆ ಬೆಳೆಸ್ಕೊಳ್ಳಿಕ್ಕೆ ಇವರೆಲ್ಲ ಸ್ವಲ್ಪ ನಮ್ಮ JDS ಮುಖಂಡರುಗಳು ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾಯಿದ್ದಾರೆ. ಅದು ಖಂಡನೀಯ ಅಂಥೇಳಿ ನನ್ನ ಭಾವನೆ. ಕಿರಣ್ ಮೈಸೂರು BJP ಹೋಗ್ತಾರರು, ಬಾಲಕೃಷ್ಣ ಅವ್ರನ್ನ ಜಂಪಿಂಗ್ ಸ್ಟಾರ್ ಮಂತ್ರಿಗಿರಿಗೋಸ್ಕರ ಈ ಥರ ಇದು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ಸರ್, ಈಗ
ಅವ್ನು ಕಿರಣ್ ಕುಮಾರ್ ಅಂತೇನೋ ಬಿ ಜೆ ಪಿ ಇದನ್ನಲ್ಲ ಬಾಯಿ ಚಪ್ಪಲಿಗೆ ಮಾತಾಡ್ತಾರೆ ಅಂತ ಮನುಷ್ಯ ಅವನು ಬಾಲಕೃಷ್ಣ ಬಾಲಣ್ಣವ್ರು ರಾಜಕೀಯಕ್ಕೆ ಬಂದಾಗ ಅವನು ಹುಟ್ಟಿದ್ದೇನೋ ಗೊತ್ತೇ ಇಲ್ಲ ಅವನು. ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಟೀಕೆ ಮಾಡೋದೇನಿಲ್ಲ. ಬಾಲಣ್ಣವರ 5 ಸಲ ಶಾಸಕರಾಗಿ ಅವರ ಸಮಾಂತರ ಏನು ಇವತ್ತು ಅಶೋಕ್ ಬಗ್ಗೆ ಮಾತಾಡೋದು ಅಂತ ಹೇಳ್ತಾರಲ್ಲ, ಅಶೋಕಿಗಿಂತ ಸೀನಿಯರ್ ಬಾಲಣ್ಣವರು. ಅವರೇನು ಹೇಳೋದ್ರೇನು ತಪ್ಪೇನಿಲ್ಲ. ಅವರು ಬಾಯಿ ಚಪ್ಪಲಿ ಕೆಲವೊಂದು ಕಡೆ ಅಶೋಕಣ್ಣವರು ಡಿ ಕೆ ಶಿವಕುಮಾರ್ ಬಗ್ಗೆ ಇಲ್ಲಸದ ಆರೋಪಗಳು ಮಾಡಿದಾಗ ಹೌದು ಅವ್ರು ಹೇಳ್ತಾ ಇರೋದ್ರಲ್ಲಿ ಏನು ಕಮ್ಮಿ ಸತ್ಯ ಯಾವುದರಲ್ಲಿ ಸತ್ಯ ಮರೆ ಮಾಚಿದ್ರು ಬಾಲಣ್ಣವರು. ಹೌದು, ಎಲ್ಲರೂ ಸಹ ಇವತ್ತು ಭೂವರನ್ನು ಮಾಡ್ತಲೇ ಇದ್ದಾರೆ, ಯಾರು ಮಾಡಿದ್ರೆ ಮುಂದೆ ಬಂದಿಲ್ಲ. ಅಶೋಕ್ ಅವರು ಬಂದಂಥ ಪರಿಸ್ಥಿತಿ ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದು ಅವ್ರು ಯೋಚನೆ ಮಾಡ್ಕೋಬೇಕು ಅಂತ ಅದನ್ನು ಹೇಳಿದ್ದಾರೆ. ಅದರಲ್ಲೇನು ತಪ್ಪಿಲ್ಲ. ಅವ್ರು ಕಿರಣೆಲ್ಲ ಬಾಯಿ ಚಪ್ಪಲಿ ಕೇಳಿದ್ರು ಅಂಥವ್ರಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ ಬಿಡಿ ಸರ್. ಯಾಕೆ ನಾವು ಎಲ್ಲ ಈಗ ರಾಜಕೀಯಕ್ಕೆ ಈಗೇನು ಬೆಳೆದಿರೋಂಥ ಹುಡುಗ ಅವನು ಯಾರೋ ನಮ್ಮ ಇವನ ಶಿಷ್ಯ ಯಾರೋ ನಮ್ಮ ಪ್ರತಾಪ್ ಸಿಂಹ ಅಂತ ಏನಿದ್ದಾನಲ್ಲ ಅವನ ಶಿಷ್ಯ ಅವನು. ಅದ್ರ ಬಗ್ಗೆ ಅವನು ಏನೋ ಟೀಕೆ ಮಾಡಬೇಕು ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಅದ್ರ ಬಗ್ಗೆ ಏನಿಲ್ಲ. ಆದರೆ ನಾವು ಹೇಳೋದೆಲ್ಲ ಒಂದು ಕಡೆ ಬಿಡದಿ ವಿಷಯದಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರು ಮಂಜಣ್ಣವರು ಸಹ ಎಲ್ಲೋ ಗಂಡಸ್ತನ ತಾಕತ್ತು ಅವು ಎಲ್ಲ ಮಾತಾಡಿದ್ದಾರೆ. ದಯಮಾಡಿ ಇಂಥವೆಲ್ಲ ಪದಗಳನ್ನ ಬಿಡಬೇಕು. ಯಾಕೆಂದರೆ ಅವರೊಬ್ಬರು ಶಾಸಕರಾಗಿದ್ದಂಥವ್ರು 5 ವರ್ಷ ಶಾಸಕರಾಗಿ ಸೇವೆಯನ್ನು ಮಾಡಿದ್ದಾರೆ. ಅವ್ರ ಕಾಲದಲ್ಲೂ ಅವರು ಇವತ್ತೆಲ್ಲೋ ಹೋಗ್ಬಿಟ್ಟು ಬಿಡದಿ ಭಾಗದಲ್ಲಿ ಇದನ್ನು ಏನು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ತಡೆಯೋಕ್ಕೆ ಹೋಗಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ದಾರೆ. ಇವರು ಶಾಸಕರಾಗಿದ್ದಾಗ ಅದ್ರ ಬಗ್ಗೆ ಕ್ರಮ ಏನು ತಗೊಂಡ್ರು? ಮಂಜವರು ಶಾಸಕರಾಗಿದ್ದಾಗ ಆವಾಗ ಏನು ಕ್ರಮ ತಗೊಂಡ್ರು? ಅವ್ರ ಜೊತೆಲಿದ್ದಂಥ ಅನುಯಾಯಿಗಳು ಅಂದರೆ ಅವರ ಕಾರ್ಯಕರ್ತರು, ನಾನು ಅವ್ರ ಜೊತೆಲಿದ್ದಂಥವ್ರು, ಅವರಂತ ಇದ್ದಂತಹ ಹೊಸೂರು ಭಾಗದಲ್ಲಿ ಮತ್ತು ಬೈರಮಂಗಲ ಭಾಗದಲ್ಲಿ ಇದ್ದಂತಹ ಹಲವಾರು ಮುಖಂಡರುಗಳು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದನ್ನ ನಾನು ನೋಡಿದ್ದೀನಿ. ಆವಾಗ ಯಾಕೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗಲೂ ಬಿ ಜೆ ಪಿ ಸರ್ಕಾರ ಇತ್ತು, ಇದೇ ಕುಮಾರಣ್ಣ ಸರ್ಕಾರ ಇತ್ತು, ಆವಾಗ ರೆಡ್ ಜೂನ್ ಅಂತ ಏನು ಮಾಡಿದ್ರು ಅದನ್ನು ಯಾಕೆ ತೆಗೆಸ್ಲಿಕ್ಕೆ ಮಂಜಣ್ಣವರು ಮುಂದೆ ಆಗಲಿಲ್ಲ? ಸುಮ್ಮನೆ ಈಗ ಎಲ್ಲೋ ಒಂದು ಕಡೆ ನಾವೆಲ್ಲ ಒಂದು ಕಡೆ ಬಾಲಣ್ಣವರು ಮಾಡ್ತಾಯಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಾಯಿದ್ದಾರೆ, ಡಿ ಕೆ ಸುರೇಶ್ ಅವ್ರಿಗೆಲ್ಲ ಹೆಸರು ಬಂದ್ಬಿಡುತ್ತೆ ಅಂತೇಳಿ ಈಗೆಲ್ಲೋ ಬಾಯಿಗೆ ಬಂದಂಗೆ ಸಿಂಗಲ್ ವರ್ಡಲ್ಲಿ ಮಾತಾಡೋದು ಅದು ತರವಲ್ಲ. ದಯಮಾಡಿ. ಯಾಕೆಂದರೆ ಒಬ್ಬರು ಏಕವಚನದಲ್ಲಿ ಮಾತಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಅಪ್ಪನಾಗಿ ಮಾತಾಡೋವಂಥವ್ರು ಇರ್ತಾರೆ. ಈಗ ನಾವು ಅದನ್ನೇ ನಾವು ಸುಮಾರು ಜನ ಕಾರ್ಯಕರ್ತರು ಅದನ್ನು ಟೀಕೆ ಮಾಡ್ತಾಯಿದ್ದಾರೆ, ಏನು ತಾಕತ್ತು ದಮ್ಮು ಅಂತೇಳಿ. ತಾಕತ್ತು ದಮ್ಮು ಅಂತೇಳಿ 5 ಸಲ ಎಮ್.ಎಲ್.ಎ ಯಾಕೆ ಆಯ್ತಿರಲಿಲ್ಲ? ತಾಕತ್ತು ದಮ್ಮು ಎಲ್ಲ ಇರೋದಕ್ಕೇನೆ 5 ಸಲ ಮಾಗಡಿ ಕ್ಷೇತ್ರದಲ್ಲಿ ಅದು ಬಿಡದಿ ಭಾಗ ಕುಟ್ಕಲ್ ಸೇರ್ಕೊಂಡ ಮೇಲೂ ಮತ್ತು ತಾವರೆಕೆರೆ ಭಾಗ ಸೇರ್ಕೊಂಡಾಗ್ಲೂ ತಾಕತ್ತು ದಮ್ಮು ಅನ್ನೋದನ್ನ ಬಾಲಣ್ಣ ತೋರಿಸಿದ್ದಾರೆ. ಅದಾದಮೇಲೆ ಎಲ್ಲೋ ಒಂದು ಕಡೆ ತಾವರೆಕೆರೆ ಬಿಟ್ಟು ಬಿಡದಿ ಕುಟ್ಕಲ್ಲು ಸೇರ್ಕೊಂಡಾಗಲೂ ಸಹ ತಾಕತ್ತು ದಮ್ಮು ಏನೇ ಅನ್ನೋದು ಬಾಲಣ್ಣವರು ತೋರಿಸಿದ್ದಾರೆ. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ತಾವಿಲ್ಲ ಅಂತ ಹೇಳೋದಿಲ್ಲ. ಸೋತಿರ್ಬೋದು, ಗೆದ್ದಿರ್ಬೋದು. 5 ಸಾರಿ ಶಾಸಕರಾಗಿದ್ದಾರೆ. 5 ಸಾರಿ ಶಾಸಕರಾಗಿದ್ದಾರೆ ಅಂತ ಹೇಳಿದ್ರೆ ಅದು ತಾಕತ್ತು ದಮ್ಮೇನೆ. ಹಾಗಾಗಿ ಅಧಿಕಾರಕ್ಕೋಸ್ಕರ ಏನೋ ಯಾರನ್ನ ಹೊಗಳಕ್ಕೋಸ್ಕರ ಏನಲ್ಲ. ಅವತ್ತು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿದಾಗಲೇ ಇವ್ರಿಗೆ ಯಾವ್ದಾದ್ರು ಅಧಿಕಾರ ಸಿಗಬೇಕಾಗಿತ್ತು. ಅವತ್ತು ಸಹ ನಾನು ಮಂತ್ರಿ ಆಗದೆ ಹೋದ್ರೂ ಪರವಾಗಿಲ್ಲ, ನೀವು ಮುಖ್ಯಮಂತ್ರಿಯಾಗಿ ಒಳ್ಳೆ ಆಡಳಿತ ಕೊಡಿ ಅಂತೇಳಿ ಅವತ್ತು ಸಹ ಎಲ್ಲೋ ಒಂದು ಕಡೆ ಸಾವಧಾನದ ಇದ್ದಂಥವ್ರು ಬಾಲಣ್ಣವರು. ಹಾಗಾಗಿ ಈಗ ವ್ಯಕ್ತಿಗತವಾಗಿ ತೇಜೋವಧೆ ಮಾಡೋದು ಬಿಟ್ಟು, ಯಾಕೆಂದರೆ ನಮ್ಮ ಬೈರಮಂಗಲ ಏನು ಬೇರೆ ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಅದು ಮಾಗಡಿ ವಿಧಾನಸಭಾ ಕ್ಷೇತ್ರನೇ, ಯಾವತ್ತಿದ್ರೂ ಹೋಗಲೇಬೇಕಾಗುತ್ತೆ. ಇವತ್ತೆಲ್ಲೋ ಎತ್ಕಟ್ಟಿ ದುಂಬಿ ಗಲಾಟೆ ಇವತ್ತೆಲ್ಲೋ ಎತ್ಕಟ್ಟಿ ನೀವೆಲ್ಲೋ ಜನಗಳನ್ನ ಎತ್ಕಟ್ತಾ ಇದ್ದೀರ ಅಂತ ಹೇಳಿದ್ರೆ ಅವ್ರ ಕ್ಷೇತ್ರ ಅದು, ಅವ್ರನ್ನ ಕ್ಷೇತ್ರಕ್ಕೆಲ್ಲ ಪ್ರತಿಕ್ರಿಯೆ ಹೋಗಲೇಬೇಕಾಗುತ್ತೆ. ಅದಕ್ಕೆ ತಾಕತ್ತು ದಮ್ಮು ಅನ್ನೋದೆಲ್ಲ ದಯಮಾಡಿ. ಯಾಕೆಂದರೆ ಅವರು ಮಾಜಿ ಶಾಸಕರಾಗಿದ್ದಂಥವ್ರು, 5 ವರ್ಷ ಇದ್ದಂಥವ್ರು, ದಯಮಾಡಿ ಇಂಥ ಪದಗಳನ್ನೆಲ್ಲ ಉಪಯೋಗಿಸ್ಬಾರ್ದು. ಯಾಕೆಂದರೆ ಇದ್ರ ಪರಿಣಾಮ ವ್ಯತಿರಿಕ್ತ ಇಲ್ಲ ಬೇರೆ ಕಡೆ ಎಲ್ಲ ಒಂದು ಕಡೆ ತಿರುಗುತ್ತೆ ಅನ್ನೋದು ನನ್ನ ಭಾವನೆ. ದಯಮಾಡಿ ಸರ್ಕಾರ ಏನೋ ಒಂದು ತೀರ್ಮಾನ ಮಾಡಿದೆ, ಅದನ್ನು ಬಗೆಹರಿಸುವಂಥದ್ದು ರೈತಾಪಿ ಜನಗಳು ಏನೋ ಕೇಳ್ತಾ ಇದ್ದಾರೆ, ಬಗೆಹರಿಯುತ್ತೆ. ದಯಮಾಡಿ ಇವೆಲ್ಲ ಹೇಳೋದು ಒಳ್ಳೆತನ ಅಲ್ಲ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್.